ಮೈ ಚಾನಲ್ ನೌಕರಿಗಳೆಲ್ಲ ನನ್ನ ಸ್ನೇಹಿತರಿಗೆ ಸಹೋದರಿಗೆ ನಮಸ್ಕಾರ ಗೆಳೆಯರೆ. DCET 2024 ಡಿಪ್ಲೊಮಾ CET 2024 ಎಲ್ಲರೂ ನಿರೀಕ್ಷಿಸುವಂತಹ ದಿನ ಇವತ್ತು ಬಂದಿದೆ. ದಟ್ ಈಸ್ ಫಾರ್ ದ ಅಡ್ಮಿಷನ್ ಟಿಕೆಟ್ ಡೌನ್ಲೋಡ್ ಸಲುವಾಗಿ. ನೋಡಿ, ನಾನು ಇದು KEA ವೆಬ್ಸೈಟ್ ಓಪನ್ ಮಾಡಿದ್ದೀನಿ. KEA ವೆಬ್ಸೈಟ್ ಅಲ್ಲಿ ನಿಮಗೆ ಅಡ್ಮಿಷನ್ಸ್ ಅಲ್ಲಿ ಹೋಗಿ DCET 2024 ಅನ್ನೋದು ಕ್ಲಿಕ್ ಮಾಡಿದ್ರೆ ನಿಮಗೆ ಪೇಜ್ ಬರುತ್ತೆ. ಈ ಪೇಜ್ ಅಲ್ಲಿ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡಲು ಈ ಲಿಂಕ್ ಅನ್ನು ಕೊಟ್ಟಿದ್ದಾರೆ. DCET 2024 ಹಾಲ್ ಟಿಕೆಟ್ ಡೌನ್ಲೋಡ್ ಲಿಂಕ್ 12/6/2024 ಇಲ್ಲಿ ಕ್ಲಿಕ್ ಮಾಡಿ. ಇದಾದ ನಂತರ ನಿಮ್ಗೆ ಇಲ್ಲಿ ಡೀಟೇಲ್ಸ್ ಕೇಳುತ್ತೆ, ಏನೇನು ತುಂಬಬೇಕಂತ ಹೇಳ್ಬಿಟ್ಟು ನಿಮ್ಮ ಅಪ್ಲಿಕೇಶನ್ ಸಬ್ಮಿಟೆಡ್ DCET 2024 ಅಂತ ಹಾಕಿ, ನಿಮ್ಮ ಅಪ್ಲಿಕೇಶನ್ ನಂಬರ್ ಹಾಕಿ ಹಾಗೂ ನಿಮ್ಮ ಪಾಸ್ವರ್ಡ್ ಹಾಕಿ ಇಮಿಡಿಯೇಟ್ ಆಗಿ ಸಬ್ಮಿಟ್ ಮಾಡಿದೆ ನಿಮಗೆ ನಿಮ್ಮ ಹಾಲ್ ಟಿಕೆಟ್ ಡೌನ್ಲೋಡ್ ಆಗುತ್ತೆ. ಕೆಲವೊಂದು ಸ್ಟೂಡೆಂಟ್ಸ್ ಪ್ರಾಬ್ಲಮ್ ಏನಾಗಿದೆ ಅಂತಂದ್ರೆ ಫೋಟೋ ಬಂದಿಲ್ಲ ಗೈಸ್. ಫೋಟೋ ಬಂದಿಲ್ಲ, ಏನು ವರಿ ಆಗಬೇಡಿ. ಫೋಟೋ ಬಂದಿಲ್ಲ ಅಂತಂದ್ರೆ ಚಿಂತಿಸಬೇಡಿ. ಫೋಟೋ ಬಂದಿಲ್ಲ ಅಂತಂದ್ರೆ ನೀವು ಫೋಟೋ ಹಚ್ಕೊಂಡಾದ್ರು ಹೋಗಿ ಅಟೆಂಡ್ ಮಾಡ್ಬೋದು, ತೊಂದರೆ ಇಲ್ಲ. ಓಕೆ, ಡು ನಾಟ್ ವರಿ. ಓನ್ಲಿ ಏನು ಚೆಕ್ ಮಾಡ್ಬೇಕಂದ್ರೆ ನೇಮ್ನ ಚೆಕ್ ಮಾಡ್ಕೊಳ್ಳಿ, ಕರೆಕ್ಟ್ ಇದೆನಾ ಇಲ್ಲ ಅಂತ. ಹಾಗೂ ಎಕ್ಸಾಮಿನೇಷನ್ ವೆನ್ಯೂ ಚೆಕ್ ಮಾಡ್ಕೊಳ್ಳಿ, ಎಕ್ಸಾಮಿನೇಷನ್ ವೆನ್ಯೂ ಕರೆಕ್ಟ್ ಇರಬೇಕು. ಹಾಗೂ ನಿಮ್ಮ ಡೀಟೇಲ್ಸ್ ಎಲ್ಲ ಹಾಕಿರೋ ಅಂತಹ ಮಾಹಿತಿ, ನೀವು ಕೊಟ್ಟಿರೋ ಮಾಹಿತಿ ಕರೆಕ್ಟ್ ಆಗಿದ್ರೆ ಸಾಕು. ಅಂಡ್ ಈಗ ನಾನು ಎಕ್ಸಾಮ್ ಡ್ರೆಸ್ ಕೋಡ್ ಬಗ್ಗೆ ಹೇಳೋದಾದ್ರೆ, ಡ್ರೆಸ್ ಕೋಡ್ ಬಗ್ಗೆ ನೋಡಿ, ಕೆಲವು ಪಾಯಿಂಟ್ಸ್ನ ಮೆನ್ಷನ್ ಮಾಡಿದ್ದಾರೆ ಅವರು. ಓಕೆ, ಕೆಲವು ಪಾಯಿಂಟ್ಸ್ನ ಮೆನ್ಷನ್ ಮಾಡಿದ್ದಾರೆ. ಒಂದು ನಿಮಿಷ ಗಾಯ್ಸ್, ನೋಡಿ, ಇದೆಲ್ಲ ಜನರಲ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಪುರುಷರ ಅಭ್ಯರ್ಥಿಗಳಿಗೆ ಏನೆಲ್ಲ ಇರಬೇಕು ಅಂತ ಹೇಳ್ಬಿಟ್ಟು ನೋಡಿ. ಪರೀಕ್ಷೆ ದಿನದಿಂದ ಪೂರ್ಣ ತೋಳು ಹಾಕಿರ್ಬೇಕಂತ ಕೊಟ್ಟಿದ್ದಾರೆ ಶರ್ಟ್ಗಳಾದ್ರೆ. ಓಕೆ, ಜಾಸ್ತಿ ದೊಡ್ಡ ದೊಡ್ಡ ಜಿಪ್ಸ್ ಇರೋದು, ಓಕೆ, ಜೋಬ್ಗಳಿರೋದಂಥದ್ದು, ಓಕೆ, ಕಡಿಮೆ ಜೋಬ್ಗಳಿರಬೇಕು. ಓಕೆ, ಜಾಸ್ತಿ ಜೋಬ್ಸ್ ಎಲ್ಲ ಇರಬಾರ್ದು. ಮತ್ತೆ ಜೀನ್ಸ್ ಪ್ಯಾಂಟ್ ಅನುಮತಿಸುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಜೀನ್ಸ್ ಪ್ಯಾಂಟ್ ಅಲೋ ಇಲ್ಲ. ಓಕೆ, ನೋಡಿ, ಇನ್ಸ್ಟ್ರಕ್ಷನ್ಸ್ನ ಸ್ವಲ್ಪ ನೋಡ್ಕೊಳ್ಳಿ. ಪುರುಷ ಅಭ್ಯರ್ಥಿಗಳು ಧರಿಸಿರುವ ಬಟ್ಟೆಗಳು ಹಗುರಾಗಿರಬೇಕಂತ ಕೊಟ್ಟಿದ್ದಾನೆ. ಓಕೆ, ಅಂದರೆ ಜಿಪ್ ಪ್ಯಾಕೆಟ್ಗಳು, ದೊಡ್ಡ ಬಟನ್ಗಳು ಮತ್ತು ವಿಸ್ತಾರವಾದ ಕಸೂತಿ ಇರುವ ಬಟ್ಟೆಗಳು ಇರಬಾರದು. ಓಕೆ, ಹಗುರಾಗಿರ್ಬೇಕು, ಆ ಥರ ನೋಡ್ಕೊಳ್ಳಿ. ಇನ್ನೆಲ್ಲ ಇದೆಲ್ಲ ಜನರಲ್ ಸ್ಟೆಪ್ಸ್, ನೀವು ಶಿಸ್ತಾಗಿರ್ಬೇಕು ಅಂತ ಕೊಟ್ಟಿದ್ದಾರೆ. ಓಕೆ, ಆ್ಯಂಡ್ ಕುತ್ತಿಗೆ ಒಳಗೆ ಯಾವುದೇ ಒಂದು ಲೋಹದ ಆಭರಣಗಳು ಧರಿಸಿರಬಾರ್ದು. ಓಕೆ, ಅದೊಂದು ವೆರಿ ಇಂಪಾರ್ಟೆಂಟ್. ಕಿವಿಯೊಳಗಾಗಿರ್ಬೋದು, ಉಂಗುರಗಳು ಇವ್ಯಾವ ಹಾಕ್ಕೋಬೇಡಿ. ಓಕೆ, ಆ್ಯಂಡ್ ಮಹಿಳೆಯರಿಗೆ ತಾಳಿ ಏನಾದರೂ ಇದ್ದರೆ ಅದೊಂದು ಬಿಟ್ಟು ಇನ್ನು ಬೇರೆ ಯಾವುದೇ ಥರ ಎಲ್ಲನೂ ಹಾಕ್ಕೋಬೋದು, ತೊಂದರೆ ಇಲ್ಲ. ಅಲ್ಲ, ತಾಳಿ ಒಂದು ಬಿಟ್ಟು ಬೇರೆ ಯಾವುದು ಹಾಕಬಾರ್ದು, ಸಾರಿ. ಮಹಿಳಾ ಅಭ್ಯರ್ಥಿಗಳು ನೋಡಿ, ವಿಸ್ತಾರವಾದ ಕಸೂತಿ, ಹೂಗಳು, ಬ್ರೂಚ್ಗಳು ಅಥವಾ ಬಟನ್ಗಳು ಹೊಂದಿರುವ ಬಟ್ಟೆಗಳನ್ನು ಧರಿಸುವುದು ನಿಷೇಧಿಸಲಾಗಿದೆ. ಓಕೆ, ಸೊ ಇವೆಲ್ಲ ನಮ್ಮ ಡ್ರೆಸ್ ಕೋಡ್ ಬಗ್ಗೆ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ ಒಂದ್ಸಲ. ಓಕೆ, ಜಸ್ಟ್ ರೀಡ್ ದಿಸ್ ಬೇಸಿಕ್ ಸ್ಟೆಪ್ಸ್. ನೋಡಿ, ಹ್ಯಾಟ್ ಹಾಕಿರಬಾರ್ದು, ತಲೆ ಮೇಲೆ ಟೋಪಿ. ಓಕೆ, ಎಲೆಕ್ಟ್ರಾನಿಕ್ ಗ್ರಾಡ್ಯುಯೇಟ್ಸ್ ಅಲೋ ಇರಲ್ಲ. ಓಕೆ, ತಿನ್ನೋ ಪದಾರ್ಥಗಳು ತೊಗೊಂಡೋಗಿರಬಾರ್ದು. ಡ್ರೆಸ್ ಕೋಡನ್ನು ನೀಟಾಗಿ ಫಾಲೋ ಮಾಡಿ. ಓಕೆ, ಕುಡಿಯುವ ನೀರು ವ್ಯವಸ್ಥೆ ಅಲ್ಲೇ ಇರುತ್ತೆ, ನೀವೇನು ಸಪ್ರೇಟಾಗಿ ತೊಗೊಂಡೋಗ್ಬೇಕಾಗಿಲ್ಲ. ಮತ್ತು ಪೆನ್ಸಿಲು, ಪೇಪರು, ಎರೇಸರು ಪರೀಕ್ಷೆ ಕೇಂದ್ರದೊಳಗೆ ತರುವಂತಿಲ್ಲ. ಯಾವುದೇ ರೀತಿಯ ನೋಡಿ, ಪೆನ್ಸಿಲ್, ಪೇಪರ್ ತರೋ ಇಲ್ಲ, ಪೆನ್ ಅಂತೂ ತರಬೇಕು. ಬ್ಲ್ಯಾಕ್ ಆರ್ ಬ್ಲೂ ಬಾಲ್ ಪಾಯಿಂಟ್ ಪೆನ್ ತರಬೇಕು. ಓಕೆ, ನೆನ್ಪಿಟ್ಕೊಳ್ಳಿ. ಯಾವುದೇ ರೀತಿಯ ಮಾಸ್ಕ್ ಅನ್ನು ಧರಿಸುವಂತಿಲ್ಲ. ಓಕೆ, ವೆರಿ ಇಂಪಾರ್ಟೆಂಟ್. ಈ ಕೆಳಗಿರೋ ವಸ್ತುಗಳು ಮಾತ್ರ ನೀವು ತರ್ಬೋದು. ಏನೇನು? ಪರೀಕ್ಷೆ ಪ್ರವೇಶ ಪತ್ರವನ್ನು, ಓಕೆ, ಅಡ್ಮಿಟ್ ಕಾರ್ಡ್ ಎಲ್ಲ ಅಭ್ಯರ್ಥಿಗಳು ತರಬೇಕು. ಸರ್ಕಾರದಿಂದ ಮಾನ್ಯವಾದ ಫೋಟೋ ಗುರುತಿನ ಚೀಟಿಯನ್ನು ತರುವುದು ಕಡ್ಡಾಯಗೊಳಿಸಲಾಗಿದೆ. ಹಾಗೂ ಪರೀಕ್ಷೆಯ ಕೊನೆಯ ಬೆಲ್ ಆಗುವವರ ತನಕ ಅಭ್ಯರ್ಥಿಗಳು ಪರೀಕ್ಷೆ ಕೊಠಡಿಯಿಂದ ಹೊರಗೆ ಹೋಗುತ್ತಲ್ಲ ಇಲ್ಲ. ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಇವೆಲ್ಲ ಪಾಯಿಂಟ್ಸ್ ವೆರಿ ಇಂಪಾರ್ಟೆಂಟ್ ಗೈಸ್. ಇದನ್ನು ಜಸ್ಟ್ ಒಂದ್ಸಲ ನೋಡ್ಕೊಳ್ಳಿ. ಓಕೆ, ಏನಾದರೂ ಅರ್ಥ ಆಗಿಲ್ಲ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಐ ವಿಲ್ ಜಸ್ಟ್ ರಿಪ್ಲೈ ಯು ಗೈಸ್. ಓಕೆ, ಆ್ಯಂಡ್ ಬೆಲ್ ಟೈಮಿಂಗ್ಸ್ ಸಹ ಮೆನ್ಷನ್ ಮಾಡಿದ್ದಾರೆ. ಬೆಲ್ ಟೈಮಿಂಗ್ಸು ಏನಂತ ಹೇಳ್ಬಿಟ್ಟು ನೋಡಿ, 1:40 ನಿಮಗೆ 2 ಗಂಟೆಗೆ ಎಕ್ಸಾಮ್ ನಡೆಯೋದ್ರಿಂದ ಮೊದಲನೇ ಬೆಲ್ಲು 1:40ಕ್ಕೆ ನಡೆಯುತ್ತೆ. ಆದ ನಂತರ ದ ಸೆಕೆಂಡ್ ಬೆಲ್ 1:50, ಅದುವೇ ನಿಮಗೆ ಲಾಸ್ಟ್ ಬೆಲ್ ಆಗಿರುತ್ತೆ.
ಒಳಗಡೆ ಎಂಟ್ರಿ ಆಗೋದಕ್ಕೆ. 2 ಗಂಟೆಗೆ ನಿಮ್ಮ ಎಕ್ಸಾಮ್ ಶುರು ಆಗುತ್ತೆ. ಆದ ನಂತರ 3 ಗಂಟೆಗೆ ಮಿಡ್ ಟೈಮ್ ಬೆಲ್ ಅಂತ ಹೇಳಿ ಒಂದು ಕೊಡ್ತಾರೆ. ಓಕೆ, ಆದಮೇಲೆ 4 ಗಂಟೆಗೆ ಒಂದು ಬೆಲ್ಲು. ಓಕೆ, 4:45 ಇನ್ನೊಂದು ಬೆಲ್ ಇರುತ್ತೆ. ಅದ ನಂತರ ಲಾಸ್ಟ್ ಬೆಲ್ ಇಸ್ ಫಾರ್ 5 o'clock. ಆದ ನಂತರ ನೀವೆಲ್ಲರೂ ಹೊರಗಡೆ ಹೋಗ್ಬೇಕಾಗುತ್ತೆ. ಆಗಿನ ತನಕ ನೀವು ಒಳಗಡೆನೇ ಇರಬೇಕು. ವೆರಿ ಇಂಪಾರ್ಟೆಂಟ್ ಗೈಸ್. ಸೊ ಇನ್ನೇನಾದರೂ ಡೌಟ್ಸ್ ಇತ್ತಂತಂದರೆ ದಯಮಾಡಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಎಲ್ಲ ಸಬ್ಸ್ಕ್ರೈಬರ್ಸ್ಗೆ ಹೇಳೋದೇನಂತಂದರೆ, ಈ ವಿಡಿಯೋ ವಾಚ್ ಮಾಡಿದ ನಂತರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಬಿಕಾಸ್ ಐ ವಿಲ್ ಅಪ್ಡೇಟ್ ಆಲ್ ದ ಇನ್ಫಾರ್ಮೇಷನ್ ವಿತ್ ಯು ಗೈಸ್. ಓಕೆ, ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡೋದಕ್ಕೆ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಆ ಲಿಂಕ್ನ ಯೂಟಿಲೈಸ್ ಮಾಡ್ಕೊಂಡು ಅಡ್ಮಿಟ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಗೈಸ್, ಆ್ಯಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್. ಗುಡ್ ಡೇ.